ಮುಂದೇನಿಲ್ಲ. ಅವರು ನಾಳೆ ಒಳಗಾಗಿ ರಾಜೀನಾಮೆ ಹಿಂಪಡಿಬೇಕು. ಏಕೆಂದರೆ ಆಲದ ಮರದ ಥರ ಇದ್ದಿದ್ದು ಸಿದ್ದರಾಮಯ್ಯನವರು ಒಂದೊಂದೇ ಕೊಂಬೆಗಳು ಕಡ್ಕೊಂಬತ್ತಾ ಇದ್ದಾರೆ. ಆದರೆ ಈ ಕೊಂಬೆ ಆ ಥರ ಅಲ್ಲ. ಇದನ್ನೇನೋ ಕಡಿದ್ರೆ ಇಡೀ ಮರನೇ ಬಿದ್ದೋಗ್ತಿದೆ. ಅದರಿಂದ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಆಮೇಲೆ ಜೊತೆಗೆ ಏನು ಅಂದರೆ ಅವರ ಒಂದು ಏಳಿಗೆ ಸಹಿಸ್ತಲೇ ಯಾರೋ ಒಬ್ಬ ಕಚೇರಿಯಲ್ಲಿ ಕೂತ್ಕೊಂಡು ಅರ್ಜಿ ಬರ್ದ ಅಂದರೆ ಅವನೊಂದು ಅರ್ಜಿಗೆ ಇವರು ಹೆಂಗೆ ರಾಜೀನಾಮೆ ಕೇಳ್ತಾರೆ? ಅಷ್ಟೊಂದು ಇದಿದೆ ಹೈಕಮಾಂಡು. ವೀಕ್ ಆಗಿದೆಯಾ? ಇಲ್ಲ, ಆಯಿತು. ಇವ್ರು ಈಗ ನಿಮ್ಮ ಮಾಧ್ಯಮಗಳಲ್ಲಿ ಎಲೆಕ್ಟ್ರಾನಿಕ್ ಇದರಲ್ಲಿ ವಾರ್ತೆಯಲ್ಲಿ ಹೇಳ್ತಿದ್ದೀರಾ ನೇರ ನುಡಿ ಸತ್ಯ ಅಂತ. ಹಂಗಾರೆ ನೇರ ನುಡಿ ಸತ್ಯ ಹೇಳೋದೇ ತಪ್ಪ? ಹಂಗಾರೆ ಈಗ ಕರೆಕ್ಟಾಗಿ ಏನನ್ನ ನೇರವಾಗಿ ಈಗ ಇರೋದೇನೇ ನಮ್ಮ ಭಾರತದಲ್ಲಿ ಒಂದು 4-5 ಕಡೆ ಕಾಂಗ್ರೆಸ್ ಇದೆ, ಕರ್ನಾಟಕ ಸೇರಿ. ಇಲ್ಲೂ ಕೂಡ ಇವರೇನು ಟಾರ್ಗೆಟ್ ಇಕ್ಕಿ ಏನು ಅಹಿಂದ ವರ್ಗದವ್ರಿಗೆ ತುಳಿಬೇಕು ಅಂತ ಏನು ಹೊರಟಿದ್ದಾರೆ. ಅದೇನೋ ನಂಗೆ ಏನೋ ಆಯಿತು ಅಂದರೆ ಇಡೀ ಕಾಂಗ್ರೆಸ್ಸೇ ಸರ್ವನಾಶ ಆಗ್ತಿದ್ದಾರೆ. ಹಾಗೇನೋ ಎಡಮಾತಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ನಿಂತಿರೋದೇ ಯಾವ ಓಟಿಂದ? ಅಹಿಂದ ಓಟಿಂದ. ಏನನ್ನ ಅಹಿಂದಾಗ ಏನನ್ನ ಕೈ ಕರೆ ಜೇನುಗುಡಿದ್ದಂಗೆ. ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ. ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ನಾಳೆಯಿಂದ ನಾವು ಎಲ್ಲ ತಾಲೂಕುಗಳನ್ನು ಪ್ರತಿಭಟನೆ ಮಾಡೇ ಮಾಡ್ತೀವಿ.